ನಾಥಾರುಗ್ಮಣೇಶಾಯ ನಮೋ ವೇದಾಂತವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಲಕ್ಷ್ಮೀನಾರಾಯಣರು ಶ್ರೀಕೃಷ್ಣ ರುಕ್ಮಿಣಿ ಅವರದ್ದು ಮದುವೆ ಆಯಿತು ಸಂಭ್ರಮದಿಂದ. ಆ ನಂತರ ಮೊದಲನೇ ಮಗು ಯಾರು ಅಂತ ಹೇಳಿದರೆ ಈ ಪ್ರದ್ಯುಮ್ನ. ಈ ಪ್ರದ್ಯುಮ್ನ ಅಂತೇಳಿದರೆ ಯಾರು ಇವ ಪ್ರದ್ಯುಮ್ನ ಅಂತೇಳಿದರೆ, ಮೊದಲು ಯಾವ ಮನ್ಮಥನನ್ನು ಶಿವ ರುದ್ರದೇವರು ಕಾಮಬಾಣ ಬಿಟ್ಟಾಗ ಸುಟ್ಟು ಬಿಟ್ಟಿದ್ದಾರೋ ಅದೇ ಮನ್ಮಥ ದೇಹ ಇಲ್ಲದೆ ಇದ್ದ. ದೇಹ ಇಲ್ಲದೆ ಇದ್ದ ಆ ಮನ್ಮಥನಿಗೆ ಈಗ ಪ್ರದ್ಯುಮ್ನ ಅಂತೇಳಿಬಿಟ್ಟು ದೇಹವನ್ನು ಶರೀರವನ್ನು ಕೊಡುವ ಮೂಲಕ ಕೃಷ್ಣ ರುಕ್ಮಿಣಿಯವರ ಮಗನಾದ. ಶರೀರವೇ ಇಲ್ಲದ ಮನ್ಮಥನಿಗೆ ಶರೀರವನ್ನು ಕೊಟ್ಟರು, ಆ ರೀತಿಯಲ್ಲಿ ಮಗನಾದ. ಏನು ಹೆಸರು? ಪ್ರದ್ಯುಮ್ನ ಅಂತ. ಅಲ್ಲ, ಪ್ರದ್ಯುಮ್ನ ಅಂತ ಹೇಳಿದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಭಗವಂತನ 4 ರೂಪಗಳುಂಟಲ್ಲ, ಅದರಲ್ಲೇ ಇವ ಪ್ರದ್ಯುಮ್ನನ ಅಂತೇಳಿದರೆ ಅಲ್ಲ. ಆ ಪ್ರದ್ಯುಮ್ನನ ಆವೇಶ ಈ ಪ್ರದ್ಯುಮ್ನಲ್ಲಿ ಇದೆ ಅಂತೇಳಿದರೆ ಭಗವಂತನ 4 ರೂಪಗಳು ಅದು ಬೇರೆಯೇ ಅನ್ನುವಂಥದ್ದು. ಭಗವಂತ ಅಂತೇಳಿದರೆ ಶ್ರೀಮನ್ನಾರಾಯಣ, ಶ್ರೀಮನ್ನಾರಾಯಣ ಅಂತೇಳಿದರೆ ಶ್ರೀಕೃಷ್ಣ. ಶ್ರೀಕೃಷ್ಣ ಅನ್ನುವಂಥದ್ದು ಭಗವಂತ, ಭಗವಂತನ ರೂಪಗಳು 4. ಆ ಪ್ರದ್ಯುಮ್ನ ಈ ಕೃಷ್ಣನ ಮಗ ಅಲ್ಲ. ಕೃಷ್ಣನ ಮಗ ಅವರು ಪ್ರದ್ಯುಮ್ನ ಅಂದರೆ ಮನ್ಮಥ. ಅವನಿಗೆ ಶರೀರ ಇರಲಿಲ್ಲ, ಈಗ ಶರೀರವನ್ನು ಕೊಟ್ಟಿದ್ದಾರೆ, ಅವನೇ ಪ್ರದ್ಯುಮ್ನ. ಅಲ್ಲಿಗೆ ಏನಾಯಿತು, ಆ ಪ್ರದ್ಯುಮ್ನ ಹೇಗೆ ಹುಟ್ಟಿದ್ದು ಅಂತೇಳಿದರೆ ಹುಟ್ಟಿ ಇನ್ನೂ ಸೂತಿಕಾಗ್ರಹದಲ್ಲೇ ಇರುವಂಥದ್ದು 11 ದಿನ, ಯಾವುದು ಶುದ್ಧ ಆಗುವ ತನಕ. ಇನ್ನೂ ಶುದ್ಧ ಆಗಲಿಲ್ಲ. ಸೂತಿಕಾಗ್ರಹದಿಂದಲೇ ಈ ಶಂಬರಾಸುರ ಅಂತೇಳುವ ರಾಕ್ಷಸ ಆ ಮಗುವನ್ನು ಎತ್ತಿಕೊಂಡು ಸಮುದ್ರಕ್ಕೆ ಬಿಸಾಡಿದ. ಇಲ್ಲಿ ಸಂದೇಹ, 2 ಸಂದೇಹ. ಒಂದು, ಅವ ಯಾಕೆ ಬಿಸಾಡಿದ? 2ನೇದು, ಕೃಷ್ಣ ಅರೆ ಭಗವಂತ ಏನು ಮಾಡ್ತಿದ್ದ ತನ್ನ ಮಗನನ್ನು ಸಮುದ್ರಕ್ಕೆ ಬಿಸಾಡುವಾಗ ಅಂತ ಹೇಳುವಾಗ, ಕೃಷ್ಣ ಸುಮ್ಮನಿದ್ದ. ಯೋಗ ದೃಷ್ಟಿಯಿಂದ ಎಲ್ಲ ಕಾಣ್ತಾ ಇದೆ ಕೃಷ್ಣನಿಗೆ. ಓ, ಶಂಬರಾಸುರ ಬಂದಿದ್ದಾನೆ, ಹಾಗೆಯಾ, ಸಮುದ್ರಕ್ಕೆ ಬಿಸಾಡಿದ್ನಾ? ಓ, ಅವನಿಗೆಲ್ಲ ಹೇಳಿಬಿಟ್ಟಿದ್ದಾರಾ? ಏನು, ನಾರದರು ಎಲ್ಲ ಹೇಳಿಬಿಟ್ಟಿದ್ದಾರೆ. ಏನಂತ? ನೋಡಪ್ಪ, ನಿನಗೆ ನಾನು ಆವತ್ತು ಹೇಳಿದ್ನಲ್ವ, ಕೃಷ್ಣನಿಗೆ ಮಗ ಹುಟ್ಟುತ್ತಾನೆ ಪ್ರದ್ಯುಮ್ನ ಅಂತೇಳಿ, ಅವನೇ ನಿನ್ನ ಮೃತ್ಯುವಿಗೆ ಕಾರಣನಾಗ್ತಾನೆ. ಓಹೋ. ಆಮೇಲೆ ಮತ್ತೆ ಪುನಃ ಹೇಳಿದರು, ಈಗ ನೋಡ ಅಲ್ಲಿ ಹುಟ್ಟಿದಲ್ಲ ಕೃಷ್ಣ ರುಕ್ಮಿಣಿಯವರಿಗೆ ಮಗ, ಅವನೇ ಪ್ರದ್ಯುಮ್ನ, ಅವನೇ ನಿನ್ನ ಮೃತ್ಯುವಿಗೆ ಅವತ್ತು ಹೇಳಿದಲ್ಲ ಕಾರಣ ಅಂತ, ಇವನೇ ಅಂತ ಹೇಳ್ಕೊಂಡು. ಓ, ಹಾಗೆಯಾ, ಅವನು ನನಗೆ ಮೃತ್ಯುವಿಗೆ ಕಾರಣವ, ಅವನನ್ನೇ ನಾನು ಇಲ್ಲದಾಗಿ ಹಿಡಿಸಿಬಿಡ್ತೇನೆ ಅಂದರೆ ಅವನನ್ನೇ ಕೊಂದು ಬಿಟ್ಟರೆ. ಅರೆ, ಇಷ್ಟು ಸಣ್ಣ ಮಗು ಕೊಳ್ಳುವುದು ಏನು ಒಂದು ದೊಡ್ಡ ಸಂಗತಿ? ತೆಗೆದು ಸಮುದ್ರಕ್ಕೆ ಬಿಸಾಡಿಬಿಟ್ಟ. ಯಾರು? ಶಂಬರಾಸುರ. ಅಂತೇಳಿದರೆ ತನ್ನ ಮೃತ್ಯು, ಇನ್ಯಾರು ನನಗೆ ಮೃತ್ಯು ಅಂತೇಳಿದರೆ ಶ್ರೀಕೃಷ್ಣ ರುಕ್ಮಿಣಿಯರ ಮಗ, ನನಗೆ ಮೃತ್ಯು ಅಂತೆ ತೆಗೆದು ಸಮುದ್ರಕ್ಕೆ ಬಿಸಾಡಿಬಿಟ್ಟಿದ್ದೇನೆ, ಇನ್ನು ಮೃತ್ಯುವು ಇಲ್ಲ, ಏನೂ ಇಲ್ಲ ಅಂತ ಹಾ ಅಂತೇಳ್ಕೊಂಡು ಏನು ಜೋರಾಗಿ ನಗ್ತಾ ಬರ್ತಾ ಇರ್ಬೋದು. ಯಾರು? ಶಂಬರಾಸುರ. ಅಂತೇಳಿದರೆ ಈ ಅವತ್ತು ಬಂದಿದೆ ನೋಡಿ ಶಂಬರಾಸುರ ಅಂತೇಳಿ. ಶಂಬರಾಸುರ ಅಂತ ಬಂದಿದೆ, ವಿಪ್ರಚಿತ್ತಿ ಅಂತ ಬಂದಿದೆ, ಆಮೇಲೆ ಯಾರು ಬಂದಿದೆ, ಕಾಲನೇಮಿ ಅಂತ ಬಂದಿದೆ. ಇವರೆಲ್ಲ ಬಹಳ ದೊಡ್ಡ ದೊಡ್ಡ ರಾಕ್ಷಸರು. ಆಗ ಕೃಷ್ಣಾವತಾರ ಆಗಬೇಕಿದ್ದರೆ ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳು ಹೋಗಿ ಹೇಳುವಂಥದ್ದು ಭಗವಂತನ ಹತ್ರ, ನೀನು ಯಾರೆಲ್ಲ ಈ ದೇವಾಸುರ ಯುದ್ಧದಲ್ಲಿ ಸಂಹಾರ ಆಗಿದ್ದಾರೋ ಅವರೆಲ್ಲ ಪುನಃ ಹುಟ್ಟಿದ್ದಾರೆ. ಆದಿಶಂಬರಾಸುರ ಇಂದ್ರನಿಂದ ಹತನಾದ, ಕಾಣ್ತದೆ ಅಲ್ವಾ? ಇಂದ್ರನಿಂದ ಹತನಾದವನು ಈಗ ಪುನಃ ಶಂಬರಾಸುರನಾಗಿ ಹುಟ್ಟಿದ್ದಾನೆ. ವಿಪ್ರಚಿತ್ತಿ ವಾಯುದೇವರಿಂದ ಹತನಾದವನು ಈಗ ಹುಟ್ಟಿದ್ದಾನೆ ಜರಾಸಂಧನಾಗಿ. ಆಮೇಲಿಂದ ಯಾರು? ಕಾಲನೇಮಿ. ಯಾರು ಕಾಲನೇಮಿ ಅಂತ ಇದ್ದಾನೋ ಅವನೀಗ ಕಂಸನಾಗಿ ಹುಟ್ಟಿದ್ದಾನೆ. ಆಮೇಲೆ ಇನ್ಯಾರು? ಇವರು ಮಧುಕೈಟಭರು.
ಮಧುಕೈಟವರು ಹಂಸಡಿಪಿಕರಾಗಿ ಹುಟ್ಟಿದ್ದಾರೆ. ಎಲ್ಲ ರಾಕ್ಷಸರ ಉಪಟಳ ತಡಿಲಿಕ್ಕಾಗುವುದಿಲ್ಲ, ಭಗವಂತ ನೀವು ಅವತಾರ ಮಾಡಬೇಕು ಅಂತೇಳಿ ಅದಕ್ಕೆ ಸರಿಯಾಗಿ ಭಗವಂತ ಕೃಷ್ಣ ಅವತಾರ ಮಾಡಿ ಕಂಸನನ್ನು ವಧೆ ಮಾಡಿ ಕೂಡ ಆಗಿದೆ. ಇನ್ನು ಜರಾಸಂಧನ ವಧೆ ಮಾಡಲಿಕ್ಕಿದೆ. ಆಮೇಲಿಂದ ಈ ಶಂಬರಾಸುರನ ವಧೆ ಹೇಗೆ ಅಂತೇಳಿದರೆ, ಶಂಬರಾಸುರನ ವಧೆ ಕೃಷ್ಣ ರುಕ್ಮಿಣಿಯರ ಮಗ ಪ್ರದ್ಯುಮ್ನೇ ಮಾಡೋದು ಅಂತ. ಹಾಗೆ ಪ್ರದ್ಯುಮ್ನ ಹುಟ್ಟಿದ್ದಾನೆ. ಪ್ರದ್ಯುಮ್ನ ಹುಟ್ಟಿ ಇನ್ನೂ ಸೂತಿಕಾಗೃಹದಿಂದಲೇ ಅಂತೇಳಿದರೆ ಅದು ಅನಿರ್ದೇಶ ಅಂತ ಹೇಳ್ತಾರೆ. ಅನಿರ್ದೇಶ ಅಂತೇಳಿದರೆ ಇನ್ನೂ 11 ದಿವಸ ಮುಗಿಲಿಲ್ಲ. ಸೂತಿಕ ಇರುವಾಗಲೇ ಅನಿರ್ದೇಶ ಅಂತ ಒಂದು ಆ ಸಮಯದಲ್ಲೇ ಏನು ಮಾಡಿದ್ದಾನೆ, ಶಂಬರಾಸುರ ಎತ್ತಿಕೊಂಡು ಸಮುದ್ರಕ್ಕೆ ಹಾಕಿದ್ದಾನೆ ಮಗುವನ್ನು. ಶಂಬರಾಸುರನು ಮಾಯೆಯ ಅಂದರೆ ಅವನು ಮಹಾಮಾಯಾವಿ. ಅವನು ಆದಿಶಂಬರಾಸುರನು ಮಹಾಮಾಯಾವಿ, ಇವನು ಮಹಾಮಾಯಾವಿ. ಮಾಯೆಯಿಂದ ಹರೇ ಸುತಂ ಪ್ರಗೃಹ್ಯ ಅಂತೇಳಿದರೆ ಶ್ರೀಕೃಷ್ಣ ರುಕ್ಮಿಣಿಯರ ಮಗನನ್ನು ಹಿಡಿದುಕೊಂಡು ಸೂತಿಕಾಗ್ರಹಾತ್ ಅನಿರ್ದೇಶ ಇನ್ನೂ 11 ದಿವಸದ ಮೊದಲೇ ಸೂತಿಕಾಗ್ರಹದಿಂದ ಅವನನ್ನು ಆ ಮಗುವನ್ನು ಎತ್ತಿಕೊಂಡು ಯಾರಿಗೂ ಗೊತ್ತಾಗದಾಗೆ ಮಾಯೆಯ ಅಂತೇಳಿದ್ರೇನು, ಯಾರಿಗೂ ಗೊತ್ತಾಗದಾಗೆ ಅವಾಕ್ಷಿಪತ್ ಬಿಸಾಡಿಬಿಟ್ಟ ಮಹೋದದವು ಸಮುದ್ರದಲ್ಲಿ. ಶ್ರೀಕೃಷ್ಣ ಭಗವಂತ ಎಲ್ಲ ನೋಡ್ತಾ ಇದ್ದಾನೆ, ಯೋಗ ದೃಷ್ಟಿಯಿಂದ ಎಲ್ಲ ಕಾಣ್ತಾ ಇದೆ. ಆದರೂ ಸುಮ್ಮನಿದ್ದ. ಯಾಕೆ? ಹೇಗೆ ನಡಿಬೇಕಾ ಹಾಗೆಯೇ ಎಲ್ಲವೂ ನಡಿಬೇಕು. ಆದ್ದರಿಂದ ಏನು ನಡೀತಾ ಇರುವುದನ್ನು ನಡಿಲಿಕ್ಕೆ ಬಿಡಬೇಕು ಅಂತೇಳಿದರೆ, ಎಲ್ಲಿ ಅದು ಏನಾದರೂ ತೊಂದರೆ ಆಗುತ್ತೆ ಅಂತ ಆಗದಿದ್ದರೆ ಭಗವಂತ ಆವಾಗ ಯದಾ ಹಿ ಧರ್ಮಸ್ಯ ಅಂತ ಹೇಳಿದರೆ ಭಗವಂತ ಇಂಟರ್ವೆನ್ಷನ್ ಮಾಡ್ತಾನೆ. ಅಲ್ಲ, ಅದು ಹಾಗೆ, ಅದು ಅಧರ್ಮ, ಅದು ಮಾಡಲಿಕ್ಕಿಲ್ಲ ಅಂತ ಹೇಳ್ಕೊಂಡು ನಿಲ್ಲಿಸ್ತಾನೆ. ಇಲ್ಲಿ ಎಲ್ಲ ಪ್ರಕಾರ ನಡೀತಾ ಇದೆ. ಏನು? ಪ್ರದ್ಯುಮ್ನಿಂದ ಅವನ ಕೊಲೆ ಆಗಬೇಕು. ಯಾರ್ದು? ಶಂಬರಾಸುರಂದು. ಅದಕ್ಕೆ ಸರಿಯಾಗಿ ನಡೀತಾ ಇದೆ. ಅಲ್ಲಲ್ಲ, ಈ ಪ್ರದ್ಯುಮ್ನನ್ನು ತೆಗೆದು ಸಮುದ್ರಕ್ಕೆ ಹಾಕಿದ ಅಂತ ಹೇಳಿದರೆ ಇದು ನಡೀತಾ ಉಂಟು, ನಡೀತದೆ, ಗೊತ್ತಿದೆ, ಕೃಷ್ಣನಿಗೆ ಗೊತ್ತಿದೆ ಏನಾಗ್ತದೆ, ಏನಾಗಬೇಕು ಅಂತ, ಅದು ಸರಿಯಾಗಿ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಶ್ಲೋಕ ವೈಲಾರೆ. ತಜ್ಜಲೆ ಚರಃ ಸದಾಶಹಸ್ತಮಾಗತಃ ಕುಮಾರಮಸ್ಯ ತೂದರೇ ನಿರೀಕ್ಷ ಶಂಬರೇ ದದುಃ. 185ನೇ ಶ್ಲೋಕ. ಜಲಚರ ಪ್ರಾಣಿಯು ಆ ಪ್ರದ್ಯುಮ್ನನನ್ನು ನುಂಗಿಬಿಟ್ಟಿತು. ಆ ಮತ್ಸ್ಯವು ಮತ್ಸ್ಯಘಾತಿಗಳ ಅಂದರೆ ಬೆಸ್ತರ ಕೈಯನ್ನು ಸೇರಿಸುತ್ತದೆ. ಈ ಮತ್ಸ್ಯದ ಹೊಟ್ಟೆಯಲ್ಲಿ ಹುಡುಗನನ್ನು ಅಂದರೆ ಮತ್ಸ್ಯವು ಸಾಯುವ ಕಾಲದಲ್ಲಿ ವದನನ್ನು ಬಿಡಿಸಿದಾಗ ಆ ಹುಡುಗನನ್ನು ನೋಡಿ ಶಂಬರಾಸುರ ಅಧೀನದಲ್ಲಿ ಕೊಡುತ್ತಾರೆ. ತಮಗ್ರಸತ್ ಜಲೇಚರಃ ಸದಾಶಹಸ್ತಮಾಗತಃ ಕುಮಾರಂ ಅಸ್ಯ ತೂದರೇ ನಿರೀಕ್ಷ್ಯ ಶಂಬರೇ ದದುಃ. ತಮ್ ಅಗ್ರಸತ್, ಶಂಬರಾಸುರ ಭಾಳ ಸಂಭ್ರಮದಿಂದ ನನ್ನ ಮೃತ್ಯುವ ನೀನು ಅಂತೇಳ್ಕೊಂಡು ಆ ಮಗುವನ್ನು ತೆಗೆದು ದೊಡ್ಡ ಸಮುದ್ರಕ್ಕೆ ಬಿಸಾಡಿದ್ದಾನೆ. ಸಮುದ್ರಕ್ಕೆ ಬಿಸಾಡಿದ ಕೂಡಲೇ ಮಗು ಸತ್ತು ಹೋಗ್ತದೆ ಅಂತ ತಿಳ್ಕೊಂಡಿದ್ದಾನೆ. ಆದರೆ ದೇವರ ಲೀಲೆ ಇನ್ನೊಂದೇ ಇರ್ತದೆ. ಆ ಮಗುವನ್ನು ಇವನು ಹೇಗೆ ಬಿಸಾಡಿದ್ದಾನೋ, ಸಮುದ್ರದ ತಳದಲ್ಲಿ ಮಧ್ಯದಲ್ಲಿ ಒಂದು ಮೀನಿತ್ತು. ತಮ್ಮ ಅಗ್ರಸತ್ ಜಲೇಚರಃ, ಒಂದು ದೊಡ್ಡ ಮೀನು ಈ ಮಗುವನ್ನು ನುಂಗಿಬಿಡ್ತು. ಆ ಮಗುವನ್ನು ಅಗ್ರಸತ್ ಅಂತೇಳಿದರೆ ನುಂಗಿ ಬಿಡ್ತು. ಜಲೇಚರಃ ಮೀನು. ಮೀನು ಮಗುವನ್ನೇ ನುಂಗಿಬಿಡ್ತು ಅಂದರೆ ಸಣ್ಣ ಮೀನಲ್ಲ, ಇದು ದೊಡ್ಡ ಮೀನು. ಇದು ದೊಡ್ಡ ಮೀನುಗಳು ಭಾಳ ದೊಡ್ಡದಿರ್ತವೆ. ತಮ್ಮ ಅಗ್ರಸತ್ ಜಲೇಚರಃ. ಹಾಗಾದರೆ ಯಾವ ಮೀನು ಈ ಪ್ರದ್ಯುಮ್ನ ಮಗುವನ್ನು ನುಂಗಿತೋ ಅದು ದಾಶಹಸ್ತಂ ಆಗತಃ. ಅವನು ಮೀನು ಹಿಡಿಯುವವ ಬೆಸ್ತ, ಅವನೇನು ಮಾಡಿದ್ದಾನೆ, ದೊಡ್ಡ ಬಲೆ ಬೀಸಿದ್ದಾನೆ. ಆ ಬಲೆಗೆ ಎಲ್ಲ ಮೀನುಗಳ ಜೊತೆಗೆ ಈ ದೊಡ್ಡ ಮೀನು ಕೂಡ ಸಿಕ್ಕಾಕೊಂಡಿದೆ. ಹಾಗೆ ಸಿಕ್ಕಾಕೊಂಡು ಬೆಸ್ತರ ಕೈಯಲ್ಲಿ ಸಿಕ್ಕಿಬಿಟ್ಟಿದೆ. ಆ ಮೀನು ಅಂತೇಳಿದರೆ ಅದು ಒಳಗೆ ಹೊಟ್ಟೆಯೊಳಗೆ ಪ್ರದ್ಯುಮ್ನ ಇದ್ದಾನೆ. ದಾಶಹಸ್ತಂ, ದಾಶ ಅಂದರೆ ಬೆಸ್ತ, ಬೆಸ್ತರ ಹಸ್ತಂ ಅವನ ಕೈಯಲ್ಲಿ ಆಗತಃ ಬಂತು. ಹೇಗೆ ಬಂತು? ನಡ್ಕೊಂಡು ಬಂತ? ಇಲ್ಲ. ಅಂತೇಳಿದ್ರೆ ಅವನು ಬೆಸ್ತ ಬಲೆ ಬೀಸಿದ್ದಾನೆ ಮೀನು ಹಿಡಿಲಿಕ್ಕೆ. ಎಲ್ಲ ಮೀನುಗಳು ಆ ಬಲೆಯಲ್ಲಿ ಸಿಕ್ಕಾಕೊಂಡಿವೆ. ಆ
ಮೀನುಗಳ ಜೊತೆಗೆ ಈ ಮೀನು ಸಿಕ್ಕಾಕೊಂಡಿದೆ. ಕುಮಾರಂ ಅಸ್ಯ ತೂದರೆ, ಕುಮಾರಂ ಯಾರು? ಪ್ರದ್ಯುಮ್ನ. ಅಸ್ಯ ತು ಉದರೆ, ಆ ಮೀನಿನ ಹೊಟ್ಟೆಯಲ್ಲಿ, ಉದರೆ ಅಸ್ಯ ತು ಉದರೆ, ತು ಮತ್ತು ಉದರೆ ಅಂದರೆ ಸವರ್ಣ ದೀರ್ಘ ಸಂಧಿ, ತೂದರೆ ಅಂತಾಯಿತು. ಸೊ ಅಸ್ಯ ತೂದರೆ, ಅದರ ಹೊಟ್ಟೆಯಲ್ಲಿ ಕುಮಾರಂ, ಇವನಿದ್ದಾನೆ, ಪ್ರದ್ಯುಮ್ನ ಕುಮಾರ ಇದ್ದಾನೆ, ಕೃಷ್ಣ ಕುಮಾರ ಏನು ಹೆಸರು? ಪ್ರದ್ಯುಮ್ನ. ಆ ಮೀನಿನ ಹೊಟ್ಟೆಯಲ್ಲಿ ಇದ್ದಾನೆ ಅಂತೇಳಿದ್ರೆ ಹೇಗೆ ಗೊತ್ತಾಯಿತು ಅಂತೇಳಿದ್ರೆ, ಮೀನಿನ ಹೊಟ್ಟೆ ದೊಡ್ಡದಾಗಿದೆ, ಮೀನೇ ದೊಡ್ಡದುಂಟು, ಹೊಟ್ಟೆ ಇನ್ನೂ ದೊಡ್ಡದಾಗಿದೆ, ಕೂಡಲೇ ಗೊತ್ತಾಗ್ತದೆ. ಓ ಇದು ಹೊಟ್ಟೆ ಅಂತೇಳಿದ್ರೆ ಒಂದು ಇದು ಏನಂದರೆ ಪ್ರೆಗ್ನೆಂಟ್ ಆಗಿದೆ ಮೀನು, ಅಥವಾ ಈ ಮೀನಿನ ಹೊಟ್ಟೆ ಒಳಗೆ ಏನೋ ಒಂದು ದೊಡ್ಡ ವಸ್ತು ಇದೆ. ನಿರೀಕ್ಷ್ಯ ಶಂಬರೇ ದದು, ಬೆಸ್ತನಿಗೆ ಆಶ್ಚರ್ಯ ಆಯಿತು. ಅರೆ ಇದು ಎಂಥದ್ದು ಅಂತೇಳಿದರೆ, ಈ ಮೀನಿನ ಹೊಟ್ಟೆ ಇಷ್ಟು ದೊಡ್ಡದಾಗಬೇಕಿದ್ದರೆ ಇದರ ಹೊಟ್ಟೆಯಲ್ಲಿ ಏನೋ ಇದೆ ಅಂತೇಳಿದರೆ, ಇದು ಏನೋ ಒಂದು ಅಪೂರ್ವ ಒಂದು ಮೀನು ಅಂತೇಳಿಬಿಟ್ಟು ಏನು ಮಾಡಿದ, ಆ ಮೀನನ್ನು ತಂದು ಶಂಬರಾಸುರನಿಗೆ ಕೊಟ್ಟಿದ್ದಾನೆ. ಆ ಬೆಸ್ತರಿಗೆ, ಅವರಿಗೆಲ್ಲ ರಾಜ ಯಾರು? ಶಂಬರಾಸುರ. ಸೊ ಶಂಬರಾಸುರನಿಗೆ ಏನು ಕೊಟ್ಟಿದ್ದಾನೆ? ಪ್ರಭು ಅಂತೇಳಿದರೆ ನನಗೊಂದು ಮೀನು ಸಿಕ್ಕಿದೆ, ಅಪೂರ್ವವಾದ ಮೀನು. ಹೌದಾ ಏನಪ್ಪ ಕೊಡಿ ಇಲ್ಲಿ ಅಂತ ಕೊಟ್ಟಿದ್ದಾನೆ. ಯಾರ ಹತ್ರ? ಶಂಬರಾಸುರನ ಹತ್ರ. ಶಂಬರಾಸುರನಿಗೆ ಶಂಬರಾಸುರನ ಕೈಯಲ್ಲಿ ದದುಹು ಕೊಟ್ಟ. ಅಂದರೆ ಇವನು ಬಿಸಾಡಿದ್ದು ಅವನ ಕೈಗೇ ಬಂದಿದೆ. ಅವನು ದೊಡ್ಡ ಸಮುದ್ರದಲ್ಲಿ ಬಿಸಾಡಿದ್ದಾನೆ. ಇದು ಇನ್ನು ಈ ಜನ್ಮಕ್ಕೆ ಇದು ಇಲ್ಲ, ಇನ್ನು ನಾನು ಇಲ್ಲವಾಗಿಸಿಬಿಟ್ಟೆ, ನಾನು ಕೊಂದು ಬಿಟ್ಟೆ ಅಂತ ಭಾಳ ಸಂಭ್ರಮದಲ್ಲಿದ್ದಾನೆ. ಅದು ಬಂದು ಇವನ ಕೈ ಸೇರಿದೆ, ಇವನಿಗೆ ಗೊತ್ತಿಲ್ಲ. ಇದೇ ರೀತಿ ನಡೆಯೋದು ಯಾವುದು? ಈ ಪ್ರಪಂಚ ಅನ್ನುವಂಥದ್ದು ಭಗವಂತನ ಲೀಲೆ ಅಂದರೆ ಇದೇ ಥರ. ಇವನು ಎಣಿಸಿದ್ದಾನೆ ನಾನು ಕೊಂದು ಬಿಟ್ಟಿದ್ದೇನೆ ಅಂತ, ಅದು ಇವನ ಕೈಯಲ್ಲೇ ಇದೆ ಅಂತೇಳಿದರೆ ನೋಡಿ ಎಂಥ ಒಂದು ಲೀಲೆ ಅಂತ. 185 ಏನು ಹೇಳ್ತದೆ 185ನೇ ಶ್ಲೋಕ. ಆ ಪ್ರದ್ಯುಮ್ನನನ್ನು, ಮಗುವನ್ನು ಒಂದು ಮೀನು ನುಂಗಿತು. ತಂ ಅಗ್ರಸತ್ ಜಲೇಚರ ಅಂದರೆ ಜಲದಲ್ಲಿ ವಾಸ ಮಾಡುವಂಥ ಪ್ರಾಣಿ. ಚರತಿ ಅಂದ್ರೇನು? ಸಂಚರತಿ, ನೀರಲ್ಲಿ ಆ ಕಡೆ ಈ ಕಡೆ ಹೋಗುವಂಥದ್ದು ಯಾವುದು? ಮೀನು. ಸೊ ಮೀನು ಆ ಮಗುವನ್ನು ನುಂಗಿತು. ತಂ ಜಲೇಚರ ಅಗ್ರಸತ್. ಗ್ರಸತಿ ಅಂದ್ರೇನು? ನುಂಗುದು. ಅಂದರೆ ಗ್ರಸತಿ ಅಂದರೆ ಅದು ನುಂಗುದು ಯಾಕಾಗಬೇಕು? ಅಲ್ಲಿ ಇಲ್ವಾ? ಗೋಗ್ರಾಸ ಅಂದರೆ ಗೋವಿಗೆ ತಿನ್ನುವಂಥದ್ದು ಗ್ರಾಸ, ಗೋಗ್ರಾಸ. ಆದ್ದರಿಂದ ಗೋ ಏನನ್ನು ತಿಂತದೋ ಗ್ರಸತಿ, ಅದೇ ಗೋಗ್ರಾಸ. ಹಾಗೆ ಗ್ರಸತಿ ಅಂದರೆ ತಿನ್ನುವಂಥದ್ದು, ಅಂದರೆ ಇಲ್ಲಿ ತಿಂತು, ಮೀನು ನುಂಗಿತು, ತಿಂದು ಬಿಡ್ತು. ಸ ದಾಶಹಸ್ತಂ ಆಗತಃ, ಎಲ್ಲಿ ಬಂತದು? ದಾಶಹಸ್ತಂ, ಬೆಸ್ತನೊಬ್ಬನ ಕೈ ಸೇರಿತು. ಆ ಮೀನಿನ ಹೊಟ್ಟೆ ದೊಡ್ಡದಾಗಿದೆ. ಸೊ ಉದರೇ ನಿರೀಕ್ಷ್ಯ ಅಂತೇಳಿದ್ರೆ ಆ ಬೆಸ್ತನಿಗೆ ಗೊತ್ತಾಯಿತು ಆ ಮೀನಿನ ಹೊಟ್ಟೆ ಒಳಗೆ ಖಂಡಿತ ಮಗು ಇದೆ ಅಂತ. ಆದರೂ ಅವನಿಗೆ ಆಶ್ಚರ್ಯ, ಮೀನಿನ ಹೊಟ್ಟೆ ಒಳಗೆ ಮಗು ಹೇಗೆ ಬರುವುದು ಅಂದರೆ ಇನ್ನೊಂದು ಮೀನೇ ಇರ್ಬೋದಾ? ಆದರೆ ಅದೆಲ್ಲ ನೋಡಿದವ, ಹೊಟ್ಟೆ ನೋಡಿದರೆ ಇದು ಮಗು ಇದ್ದಂಗೆ ಇದೆ ಅಂದರೆ ಆಶ್ಚರ್ಯ ಆಯಿತು ಅವನಿಗೆ. ಅಂತೇಳಿದರೆ ಇದು ಏನು ಅಂತೇಳಿದರೆ ಅಪೂರ್ವ ಮಗು. ಮೀನಿಗೆ ಅಂತೇಳಿದರೆ ಮಗು ಒಂದು ವೇಳೆ ಹುಟ್ಟುದಿದ್ದರೆ ಭಯಂಕರ ಅಪೂರ್ವವಾದ್ದು, ಅದಕ್ಕೋಸ್ಕರ ಅಪೂರ್ವವಾದ್ದನ್ನು ರಾಜನಿಗೆ ಕೊಡುವ ಅಂತ ಕೊಟ್ಟಿದ್ದಾನೆ. ಸೊ ಹೊಟ್ಟೆಯಲ್ಲಿ ಅಪೂರ್ವವಾದ ಮಗು ಇರಬೇಕಂತ ಯೋಚನೆ ಮಾಡಿದ ಬೆಸ್ತನು ಆ ಮೀನನ್ನು ಶಂಬರಾಸುರನಿಗೆ ತಂದು ಒಪ್ಪಿಸಿದನು. ಅದಕ್ಕೆ ಪ್ರದ್ಯುಮ್ನನಿಗೆ ಮತ್ಸ್ಯಕೇತನ ಅಂತ ಹೇಳ್ತಾರೆ. ಮತ್ಸ್ಯಕೇತನ ಅಂದರೆ ಮತ್ಸ್ಯ ಅಂದರೆ ಮೀನು, ಮೀನಿನ ಹೊಟ್ಟೆಯಲ್ಲಿ ಇದ್ದು ಹುಟ್ಟಿದವ. ಮದನೋ ಮನ್ಮಥೋ ಮಾರಹ ಪ್ರದ್ಯುಮ್ನೋ ಮೀನಕೇತನ ಅಂತ ಅಮರಕೋಶ. ಪ್ರದ್ಯುಮ್ನನಿಗೆ ಎಷ್ಟು ಹೆಸರಿದೆ ಅಂತ ಹೇಳಿದರೆ ಮದನ ಅಂದರೆ ಮನ್ಮಥನ ಹೆಸರು. ಮದನ, ಮನ್ಮಥ, ಮಾರ, ಆಮೇಲೆ ಪ್ರದ್ಯುಮ್ನ, ಆಮೇಲೆ ಮೀನಕೇತನ, ಮೀನಿನ ಹೊಟ್ಟೆಯಲ್ಲಿ ಇದ್ದವ.
ಹೀಗೆ ಮೀನು ಹೀಗೆ ಅವನನ್ನು ನುಂಗಿದ ಪ್ರಸಂಗ ಅದು ಅವನಿಗೆ ಏನು ಅದಕ್ಕೆ ಸ್ಮಾರಕದಂತಿದೆ ಅನ್ನುವಂಥದ್ದು ಗಮನಾರ್ಹ ಅಂತ ಹೇಳ್ತಾರೆ. ಅಲ್ಲಿಗೆ 185ನೇ ಶ್ಲೋಕ ಮುಗೀತು. 186ನೇ ಶ್ಲೋಕವೇಲಾರೆ ವಿಪಾಟ್ಯಮಸ್ಯ ಕೋದರಂ ಸಶಂಬರ ಕುಮಾರಕಂ ನ್ಯವೇದಯನ್ಮನೋಭವ ಪ್ರಿಯಾಕರೇ ಸುರೂಪಿಣಂ. 189ನೇ ಶ್ಲೋಕ. ಆ ಶಂಬರಾಸುರನು ಮತ್ಸ್ಯದ ಹೊಟ್ಟೆಯನ್ನು ಸೀಳಿ ಮನ್ಮಥನ ಪ್ರಿಯಳಾದ ರತಿಯ ಕೈಯಲ್ಲಿ ಅತ್ಯಂತ ರೂಪವುಳ್ಳ ಹುಡುಗನನ್ನು ಕೊಡುತ್ತಾನೆ. ವಿಪಾಟ್ಯ ಮತ್ಸ್ಯ ಕೋದರಂ ಸಶಂಬರ ಕುಮಾರಕಂ ನ್ಯವೇದಯತ್ ಮನೋಭವ ಪ್ರಿಯಾಕರೇ ಸುರೂಪಿಣಂ. ವಿಪಾಟ್ಯ ಮತ್ಸ್ಯ ಕೋದರಂ ಏನು ಮಾಡಿದ ಅವನು? ಶಂಬರಾಸುರ ನೋಡಿದ, ಅರೆ ಎಷ್ಟು ಚಂದ ಇದೆ ಈ ಮೀನು, ಈ ಮೀನಿನ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಹೇಳ್ತಾ ಇದ್ದಾನೆ ಬೆಸ್ತ. ಎಂಥ ಅಪೂರ್ವವಾದ ಒಂದು ಸನ್ನಿವೇಶ, ಮೀನಿಗೆ ಮನುಷ್ಯರು ಹುಟ್ಟುದು ಅಂತ ಹೇಳಿದರೆ ಬಹಳವಾದ ಇದು ಪ್ರಸಿದ್ಧವಾದ ಒಂದು ಕತೆ ಇರಬೇಕು ಅಂತ ಎಣಿಸಿದ. ಅವನಿಗೆ ಯೋಚನೆ ಬರಲೇ ಇಲ್ಲ, ನಾನು ಬಿಸಾಡಿದ ಮಗು ಅದು ಹೋಗಿ ಆಗಿದೆ ಅಂತ. ಅಷ್ಟು ಒಂದು ಮನಸ್ಸಿನಲ್ಲಿ ಸ್ಪಷ್ಟ ಅವನಿಗೆ, ಅದು ಸತ್ತು ಹೋಗಿ ಆಗಿದೆ ಅಂತ. ಸೊ ವಿಪಾಟ್ಯ ಮತ್ಸ್ಯಕ ಉದರಂ, ಮತ್ಸ್ಯಕ ಅಂದರೆ ಆ ಮೀನು, ಅದರ ಉದರಂ, ಮತ್ಸ್ಯಕ ಉದರಂ, ಮತ್ಸ್ಯಕೋದರಂ ಗುಣಸಂಧಿ. ಸೊ ಈ ಮತ್ಸ್ಯಕದ ಉದರಂ ಮೀನಿನ ಹೊಟ್ಟೆಯನ್ನು ವಿಪಾಟ್ಯ ಸೀಳಿದರು. ಸೀಳುವಾಗ ಬಹಳ ಜಾಗ್ರತೆಯಿಂದ ಸೀಳಿದರು. ಅದರ ಹೊಟ್ಟೆ ಒಳಗೊಂದು ಏನೋ ಮಗು ಇದ್ದಾಗೆ ಕಾಣ್ತದೆ, ಆದ್ದರಿಂದ ಜಾಗ್ರತೆ, ಮಗು ಸಾಯಬಾರದು. ಸೊ ವಿಪಾಟ್ಯ ಮತ್ಸ್ಯಕೋದರಂ, ವಿಪಾಟ್ಯ ಅದಾರ್ಯ ಸೀಳಿ. ಸ ಶಂಬರಃ, ಶಂಬರನಿಗೆ ಆಶ್ಚರ್ಯವೇ ಆಶ್ಚರ್ಯ, ಸಂತೋಷವೇ ಸಂತೋಷ. ತನ್ನ ಮೃತ್ಯು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಕುಮಾರಕಂ, ಅರೆ ಮಗು ಉಂಟು, ಹೌದು ಅವನು ಹೇಳಿದ್ದು ಹೌದು, ಮಗುವೇ ಹುಟ್ಟಿದೆ ಅಂತ. ಅರೆ ಮೀನಿಗೆ ಮಗು ಹುಟ್ಟಿತು ಅಂತ ಹೇಳ್ತಾರೆ, ಇದು ಏನಪ್ಪ ಸ್ಪೆಷಲ್ ಅಂತ. ನ್ಯವೇದಯತ್, ನೈವೇದ್ಯ ಅಂದ್ರೇನು? ದೇವರಿಗೆ ಅರ್ಪಣೆ. ನ್ಯವೇದಯತ್, ಇಲ್ಲಿ ನ್ಯವೇದಯತ್ ಅಂದರೆ ಕೊಟ್ಟ ಅಂತ. ನಾವು ದೇವರಿಗೆ ಕೊಡುವುದಕ್ಕೆ ನೈವೇದ್ಯ, ನೈವೇದಯತ್, ಅಲ್ಲಿ ಸಹ ಅದೇ ಕೊಡೋದು, ದೇವರಿಗೆ ಕೊಟ್ಟೆವು, ದೇವರಿಗೆ ಅರ್ಪಿಸಿದೆವು. ಇಲ್ಲಿ ಇವನು ಈ ಮಗುವನ್ನು ಯಾರಿಗೆ ಅರ್ಪಿಸಿದ ಅಂತ ಹೇಳಿದರೆ, ರಾಜ ಯಾರಿಗೆ ಕೊಡ್ತಾನೆ? ರಾಣಿಗೆ ಕೊಡ್ತಾನೆ. ನೈವೇದಯತ್ ಮನೋಭವ ಪ್ರಿಯಾಕರೆ. ಮನೋಭವ ಅಂತೇಳಿದರೆ, ಮನೋಭವ ಅಂತೇಳಿದರೆ ಮನ್ಮಥನ ಹೆಂಡತಿ. ಅರೆ ಮನ್ಮಥನ ಹೆಂಡತಿ ಅಂದರೆ ಪ್ರದ್ಯುಮ್ನನ ಹೆಂಡತಿ. ಇದೆಂಥದ್ದು ಕನ್ಫ್ಯೂಸ್ ಆಗ್ತಾ ಉಂಟು. ಅಲ್ಲೆಲ್ಲ ಕರೆಕ್ಟಾಗಿ ಹೇಳಿ. ಅಲ್ಲ ಪ್ರದ್ಯುಮ್ನ ಅಂದರೆ ಮಗು ಅಲ್ಲ, ಹೌದು ಮಗು ಅಂತ ಹೇಳಿದರೆ ಮೊದಲು ಏನಾಗಿದ್ದ ಈ ಪ್ರದ್ಯುಮ್ನ? ಮನ್ಮಥನಾಗಿದ್ದ. ಆ ಮನ್ಮಥ ಸುಟ್ಟು ಹೋಗಿದ್ದ, ಅವನಿಗೆ ಶರೀರ ಇರಲಿಲ್ಲ, ಅದ್ರಿಗೆ ಅವನು ಬದುಕಿದ್ದ. ಶರೀರ ಇಲ್ಲದೇ ಎಷ್ಟೋ ಸಮಯ ಬದುಕಿದ್ದಾನೆ. ಅವನ ಹೆಂಡತಿ ಯಾರು? ರತಿ. ಸೊ ಮನೋಭವ ಅಂತೇಳಿದರೆ, ಮನೋಭವ ಅಂದರೆ ಮನ್ಮಥನ ಹೆಂಡತಿ ರತಿ. ಪ್ರಿಯಾಕರೆ, ಪ್ರಿಯಾಕರೆ ಅಂದರೆ ಶಂಬರಾಸುರನಿಗೆ ಪ್ರಿಯಾಕರೆ. ಅರೆ ಮನ್ಮಥನ ಹೆಂಡತಿ ರತಿ ಶಂಬರಾಸುರನಿಗೆ ಪ್ರಿಯಾಕರೆಯಾಗುವುದು ಹೇಗೆ? ಸುರೂಪಿಣಂ. ಸುರೂಪಿಣಂ ಅಂದರೆ ಬಹಳ ಚೆಲುವೆ. ಹೌದು, ರತಿ ಅಂದರೆ ಬಹಳ ಚೆಲುವೆ ತಾನೇ. ಮನ್ಮಥ ಮತ್ತು ರತಿ ಅಂತೇಳಿದರೆ ಅವರು ಆ ಕಾಮ ಸ್ವರೂಪರು ಅವರು ಅಂತೇಳಿದರೆ, ಅವರನ್ನು ನೋಡಿದರೆ 1 ಮೈಲಿಂದ ಯಾರಾದರೂ ಮನುಷ್ಯರು ನೋಡಿದರೂ ಕೂಡ, ಗಂಡಸರು ನೋಡಿದರೆ ಅಟ್ರಾಕ್ಟ್ ಆಗಿ ಬಿಡ್ತಾರೆ. ಆ ರೀತಿ ರತಿಯ ಚಂದ, ಮನ್ಮಥನ ಚಂದ. ಸೊ ಸುರೂಪಿಣಂ ಅಂದರೆ ಅತ್ಯಂತ ಚೆಲುವೆಯಾಗಿರುವಂತಹ, ಅತ್ಯಂತ ಆಕರ್ಷಣೆ ಉಳ್ಳ ರತಿ ಇವನ ಪ್ರಿಯಾಕರಳಾಗಿದ್ದಾಳೆ. ಯಾರ್ದು? ಶಂಬರಾಸುರಂದು. ಅರೆ ಅರೆ, ಇದು ಕತೆ ಅಂತ ಹೇಳಿದರೆ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಇದು? ರತಿ ಅಲ್ಲಿಗೆ ಬಂದದ್ದು ಹೇಗೆ ಅಂತ ಅಂದರೆ, ಈ ಕತೆ ಕೇಳುವವರಿಗೆ ಅಂದರೆ ಏನಾಗ್ತದೆ, ಕಿವಿ ನೆಟ್ಟಗಾಗಿ ಬಿಡ್ತದೆ. ಅಂತೇಳಿದರೆ ರತಿ ಅಲ್ಲಿಗೆ ಹೇಗೆ ಬಂದಳು? ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯಾಕರೆ ಅಂತ. ಯಾರ್ದು ಪ್ರಿಯಾಕರೆ? ಈ ಮಗುವಿಗೆ ಪ್ರಿಯಾಕರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ಯಾರಿಗೆ ಪ್ರಿಯಾಕರೆ? ಶಂಬರಾಸುರನಿಗೆ. ಅಂದರೆ ಅವನ ಮನೋಭವ ಅಂತ ಹೇಳಿದ್ರು. ಮನೋಭವ ಅಂದರೆ ಮನ್ಮಥನ ಹೆಂಡತಿ ರತಿ ಸುರೂಪಿಣಂ, ಬಹಳ ಚೆಲುವೆ. ಪ್ರಿಯಾಕರೆ ಅಂತೇಳಿದರೆ ಶಂಬರಾಸುರನಿಗೆ ಹೆಂಡತಿಯಾಗಿದ್ದಾಳೆ ಅಂತೇಳಿದರೆ ಆ ಹೆಂಡತಿಯ ಕೈಗೆ ಕೊಟ್ಟ ಅಂದರೆ ರತಿಗೆ ಕೈಗೆ ಮನ್ಮಥನನ್ನು ಕೊಟ್ಟ ಹಾಗಾಯಿತು.
ಈಗ ಪ್ರಶ್ನೆ ಏನಂತ ಹೇಳಿದರೆ ರತಿ ಅಲ್ಲಿಗೆ ಹೇಗೆ ಬಂದಳು ಅಂತೇಳಿದರೆ ಆ ಪ್ರಶ್ನೆ ಹಾಗೆ ಇರಲಿ, ಚೂರು ಸ್ವಲ್ಪ ಹೊತ್ತು ಹೇಳ್ತಾರೆ ಮದ್ದವರು ಹೇಗೆ ಬಂದಳು ಏನು ಸಂಗತಿ ಅಂತ ಹೇಳ್ದಿರ್ತಾರಾ. ಸೊ ನೋಡುವ ಏನಂತ ಹೇಳಿದ್ರೆ, ಈಗ ಮೀನಿನ ಹೊಟ್ಟೆಯನ್ನು ಸೀಳಿ ಮತ್ಸ್ಯಕ ಉದರಂ ವಿಪಾಟ್ಯ ಸ ಶಂಬರಃ, ಆ ಶಂಬರಾಸುರನು ಕುಮಾರಕಂ ಸ್ವರೂಪಿಣಂ ಅಂತ ಹೇಳಿದರೆ ಬಹಳ ಚೆಂದ ಅಂತ ರತಿಗೆ ನಾವು ಹೇಳಿದ್ವಿ, ಆ ಮಗುವಿಗೂ ಹೇಳ್ಬೋದು ಅದನ್ನು. ಸ್ವರೂಪಿಣಂ ಕುಮಾರಕಂ, ಆ ಮಗು ಎಷ್ಟು ಚೆಂದ ಅಂತ ಹೇಳಿದರೆ ಬಹಳ ಚೆಂದದ ಮಗು, ಯಾಕಂದರೆ ಮನ್ಮಥ ಅಲ್ವಾ, ಸೊ ಚೆಂದ ಇರಲೇಬೇಕಲ್ವಾ. ಸೊ ಕುಮಾರಕಂ ಸ್ವರೂಪಿಣಂ ತೆಗೆದು ಯಾರಿಗೆ ಕೊಟ್ಟ? ರತಿಗೆ ಮನೋಭವ ಪ್ರಿಯಾಕರೆ, ತನ್ನ ಹೆಂಡತಿಯಾದ ರತಿಗೆ ಕೊಟ್ಟ. ಅರೆ, ಮನ್ಮಥನ ಹೆಂಡತಿ ತನ್ನ ಹೆಂಡತಿ, ಇದು ಎಂಥದ್ದು ಅಂತ ಹೇಳ್ಕೊಂಡು ಏನು ಎಲ್ಲ ಏನಾದರೂ ಕಂಪ್ಯೂಟರ್ನಲ್ಲಿ ನೀವು ಏನಾದರೂ ಕಮಾಂಡ್ ವಿರೋಧವಾದ ಕಮಾಂಡ್ ಕೊಟ್ಟುಬಿಟ್ರೆ ಅದು ಹ್ಯಾಕ್ ಆಗಿಬಿಡ್ತದೆ ಅಂತ ಹೇಳಿದ್ರೆ ಏನಾಗ್ತದೆ, ಅದು ಅಲ್ಲಿ ಸೀಸ್ ಆಗಿಬಿಡ್ತದೆ, ಮತ್ತು ಮುಂದೆನೇ ಹೋಗೋದಿಲ್ಲ, ಅದು ಯಾವ ಕೆಲಸನೂ ಮಾಡೋದಿಲ್ಲ ಅದು. ಆ ಥರ ನಮ್ಮ ಕಂಪ್ಯೂಟರ್ ಕೂಡ ಏನಾಗಿದೆ, ಈಗ ಸೀಸ್ ಆಗಿ ಬಿಟ್ಟಿದೆ. ನೋಡುವ ವೈಲಾರೆ ಏನಾದರೂ ಹೇಳ್ತಾರಾ ಅಂತ. ನೆಕ್ಸ್ಟ್ ಶ್ಲೋಕ ವೈಲಾರೆ. ಅನಂಗತಾಮುಪಾಗತೆ ಪುರಾಹರೇಣ ಸಾಂಗಜೆ ವಶಂ ವಿರಿಂಚ ಶಾಪತೋ ಜಗಾಮ ಶಂಬರಸ್ಯ ಹಿ. 187 ಶ್ಲೋಕ. ಇಲ್ಲಿ ಹಾಗಾದರೆ ಕಾಮದ ಹೆಂಡತಿಯು ಶಂಬರಾಸುರದ ಮನೆಯಲ್ಲಿ ಏಕೆ ಆವಾಸ ಮಾಡಿಕೊಂಡು ಇದ್ದಳು ಅಂತ ಅದಕ್ಕೆ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಮೊದಲು ರುದ್ರನಿಂದ ಮನ್ಮಥನು ಶರೀರವಿಲ್ಲದಿರುವಿಕೆಯನ್ನು ಹೊಂದುತ್ತಿರಲು ಅವನ ಹೆಂಡತಿಯಾದ ರತಿಯು ಬ್ರಹ್ಮದ ಶಾಪದಿಂದ ಶಂಬರಾಸುನ ಅಧೀನತ್ವವನ್ನು ಹೊಂದಿದ್ದಳಂತೆ. ಅನಂಗತಾಮುಪಾಗತೆ ಪುರಾಹರೇಣ ಸಾಂಗಜೆ ವಶಂ ವಿರಿಂಚ ಶಾಪತೋ ಜಗಾಮ ಶಂಬರಸ್ಯ ಹಿ. ಅನಂಗತಾಂ, ಅನಂಗತಾಮ್ ಅಂದರೆ ಅಂಗ, ಅಂದರೆ ದೇಹದ ಅಂಗಗಳು ಅಂತ ಒಂದು ಅರ್ಥ ಉಂಟು, ಶರೀರ ಅಂತ ದೇಹ ಅಂತ ಇನ್ನೊಂದು ಅರ್ಥ ಉಂಟು. ಅನಂಗತಾಮ್ ಅಂದರೆ ಅಂಗ ಇಲ್ಲ, ಅಂದರೆ ಶರೀರ ಇಲ್ಲ. ಯಾರಿಗೆ? ಮನ್ಮಥನಿಗೆ. ಅನಂಗತಾಂ ಉಪಾಗತೆ, ಮನ್ಮಥನಿಗೆ ಶರೀರ ಇಲ್ಲ ಅಂತ ಆಗಲು. ಯಾಕೆ? ಶಿವ ಶಾಪ ಕೊಟ್ಬಿಟ್ಟ. ಶಿವನಿಗೆ ಇವನು ಬಾಣ ಹೊಡೆದಿದ್ದಾನೆ. ಯಾಕಂದರೆ ಶಿವನಿಗೆ ಪುತ್ರ ಹುಟ್ಟಬೇಕು, ಸುಬ್ರಹ್ಮಣ್ಯ, ಅವನೇ ತಾರಕಾಸುರನನ್ನು ವಧೆ ಮಾಡಬೇಕು. ಅಯ್ಯೋ ದೇವರೇ, ಶಿವ ತಪಸ್ಸು ಮಾಡ್ತಾ ಇದ್ದಾನೆ ಬೈರಾಗಿ, ಬೂದಿ ಬಳ್ಕೊಂಡು ಮೈಗೆ. ಅವನ ಹತ್ರ ಪಾರ್ವತಿ ಹೋದಾಳ ಅಂತ ಹೇಳಿದರೆ ಪಾರ್ವತಿ ಅದನ್ನು ನೋಡಿ ಓಡಿ ಹೋದಾಳು. ಅಯ್ಯೋ, ಈ ಗಂಡನ ಹತ್ರ ಇಂಥ ಬೂದಿ ಬಳ್ಕೊಂಡು ಇಂಥ ಬೈರಾಗಿ ಗಂಡನ ಹತ್ರ ನಾನೇನು ಮಾಡೋದು ಅಂತ. ಅದಕ್ಕೇನು ಮಾಡಿದ? ಕಾಮದೇವ ಬಾಣ ಬಿಟ್ಟ. ಅಂದರೆ ಕಾಮದೇವ ಬಾಣ ಬಿಟ್ಟು ಕೂಡಲೇ ಯಾರು ಅಲ್ಲಿ ಆ ಭಸ್ಮ ಎಲ್ಲ ಮಾಯ ಆಗಿಬಿಟ್ಟು ಶಿವನ ಸ್ವರೂಪವೇ ಚೇಂಜ್ ಆಗಿಬಿಟ್ಟು ಹೊಸತಾಗಿ ಮದುವೆಯಾದ ಗಂಡ ಹೆಂಡತಿಗೆ ಯಾವ ರೀತಿ ಆಕರ್ಷಣೆ ಇರ್ತದೋ ಹಾಗೆ ಪಾರ್ವತಿಗೆ ಆಕರ್ಷಣೆ, ಎಲ್ಲಿದ್ದರೂ ಓಡಿ ಬರ್ತಾಳೆ ಗಂಡನ ಹತ್ರ ಅಂತೇಳಿ ಅಪ್ಪಿ ಹಿಡ್ಕೊಂಡ್ಬಿಡ್ತಾಳೆ. ಅದು ಕಾಮಬಾಣ. ಆದರೆ ಮಧ್ಯದಲ್ಲಿ ಏನು ವಿಷಯ ಆಯಿತು ಅದೆಲ್ಲ ನಂತರ ಆಯಿತು. ಆದರೆ ಈ ಮಧ್ಯೆ ಶಿವ ಕಣ್ಣು ಬಿಟ್ಟುಬಿಟ್ಟ. ಅದು ಮೂರನೇ ಕಣ್ಣು. ಎಲ್ಲಿಗೆ ಬಿಟ್ಟ? ಯಾರು ಹೊಡೆದದ್ದು ಬಾಣ? ಓ ಮನ್ಮಥ, ಸುಟ್ಟು ಬಿಟ್ಟ. ಸೊ ಮನ್ಮಥನಿಗೇನಾಯಿತು? ಅನಂಗತಾಂ, ಶರೀರವೇ ಇಲ್ಲ. ಅನಂಗತಾಂ ಉಪಾಗತೆ. ಸೊ ಪುರ ಹರೇಣ, ಹರೇಣ ಅಂತ ಹೇಳಿದರೆ ಹರ ಅಂದರೆ ರುದ್ರದೇವರು ಇಲ್ಲಿ. ಸೊ ರುದ್ರದೇವರು ಪುರ, ಮೊದಲು ನಡೆದ ಕಥೆ ಇದು. ಸ ಅಂಗಜೆ, ಆ ರತಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ ವಶಂ ವಿರಿಂಚ ಶಾಪತೋ. ರತಿಗೆ ಹೇಳ್ತಾರೆ, ನಿನಗೆ ಗಂಡ ಸಿಗ್ತಾನೆ, ಸ್ವಲ್ಪ ಸಮಯ ನೀನು ಕಾಯಬೇಕಾಗ್ತದೆ ಮಾತ್ರ. ಯಾಕಂತೇಳಿದರೆ ಅವನು ಈ ಥರ ಕೆಲಸ ಮಾಡಿದ್ದಾನೆ. ಅಯ್ಯೋ, ಅವನು ಒಳ್ಳೆಯದಕ್ಕೆ ಕೆಲಸ ಮಾಡಿದ್ದಾನಲ್ಲ, ನಿಮಗೆ ಇನ್ನು ಮಗ ಹುಟ್ಟಬೇಕಲ್ವ ಅಂತೇಳಿದರೆ ನಾನು ಕಣ್ಣು ಬಿಟ್ಟಾಯಿತು, ನೋಡಿ ಆಯಿತು. ಸೊ ಅವನು ಸುಟ್ಟು ಹೋಗಿ ಆಯಿತು. ಏನು ಮಾಡೋದು ಈಗ? ಸ್ವಲ್ಪ ಸಮಯ ನೀನು ಕಾಯಬೇಕಾಗ್ತದೆ, ನೋಡುವ ಏನಾದರೂ ಮಾಡುವ ಅಂತೇಳ್ಕೊಂಡು. ಅಥವಾ ಹೇಳಿರ್ಬೋದು ಶ್ರೀಕೃಷ್ಣ ರುಕ್ಮಿಣಿಯವರಿಗೆ ಮದುವೆ ಆಗ್ತದೆ, ಭಗವಂತ ಶ್ರೀಕೃಷ್ಣನಾಗಿ ಅವತಾರ ಮಾಡಿದಾಗ ಆಗ ಮೊದಲನೇ ಮಗನಾಗಿ ಇವನೇ ಶರೀರ ಇಲ್ಲದವನು ಶರೀರ ಪಡೆಯುತ್ತಾನೆ ಅಂತ. ಸೊ ಈ ರೀತಿಯಲ್ಲಿ ಪುರ ಹರೇಣ ಸಾ ಅಂಗಜೆ, ಈ ರತಿಗೆ ಏನಾಯಿತು? ವಶಂ ವಿರಿಂಚ ಶಾಪತೋ ಜಗಾಮ ಶಂಬರಸ್ಯ ಹಿ. ಇಲ್ಲಿ ರತಿಗೆ ಏನಾಯಿತು ಅಂತ ಹೇಳಿದರೆ ವಶಂ ವಿರಿಂಚ ಶಾಪತೋ, ರತಿಗೆ ಒಂದು ಶಾಪ ಬಂದುಬಿಡ್ತು.
ಯಾರ್ದು ಅಂತ ಹೇಳಿದರೆ ವಿರಿಂಚ. ವಿರಿಂಚ ಅಂತ ಹೇಳಿದರೆ ಬ್ರಹ್ಮದೇವರ ಶಾಪ. ಏನಂತ? ಜಗಾಮ ಶಂಬರಸ್ಯ ಹಿ. ಹೋಗು ನೀನು. ಶಂಬರಸ್ಯ ಜಗಾಮ ಅಂದ್ರೇನು? ಶಂಬರನ ಹತ್ರ ಹೋಗು. ಶಂಬರಸ್ಯ ಶಂಬರನ ಜಗಾಮ ಹೋದಳು. ಅಂದರೆ ವಿರಿಂಚ ಶಾಪದ ಕಾರಣ ಶಂಬರಾಸುರನ ಹತ್ತಿರ ಹೋದಳು. ಅಂದರೆ ಏನೋ ಅವಳೊಂದು ಬ್ರಹ್ಮದೇವರಿಗೆ ಅಂತೇಳಿದರೆ ಅಸಹ್ಯವಾಗುವಂತಹ ಅಥವಾ ಸಿಟ್ಟು ಬರಿಸುವಂತಹ ಯಾವುದೋ ಒಂದು ಕೆಲಸ ಮಾಡಿದ್ದಾಳೆ. ಆ ಕೆಲಸವನ್ನು ನೋಡಿ ರತಿ ಮೇಲೆ ಬ್ರಹ್ಮದೇವರಿಗೆ ಕೋಪ ಬಂದು ಶಾಪ ಕೊಟ್ಟಿದ್ದಾರೆ. ಏನಂತ? ಹೋಗು, ರಾಕ್ಷಸನ ಹೆಂಡತಿಯಾಗಿ ಹೋಗು ಅಂತ. ಓ, ಹಾಗೆ ಏನಾಯಿತು? ಶಂಬರಾಸುರನ ಹೆಂಡತಿಯಾಗಿ ರತಿದೇವಿ ಬಂದಿದ್ದಾಳೆ. ಸೊ ಶಂಬರಾಸುರನ ಹೆಂಡತಿಯಾಗಿ ಈ ರತಿದೇವಿ ಬಂದಿದ್ದಾಳೆ ಅಂತೇಳಿದರೆ ಶಂಬರಾಸುರನ ಹೆಂಡತಿ ಅಂದರೆ ಮಾಯಾವತಿ ಅಂತ ಹೆಸರಿಟ್ಟುಬಿಟ್ಟಿದ್ದಾರೆ. ಅಂತೇಳಿದರೆ ಅವಳು ಬರುವಾಗ ಆ ರತಿ ಒರಿಜಿನಲ್ ಇದರಲ್ಲಿ ಬಂದಿದ್ದಾಳ, ಹೇಗೆ ಬಂದಿದ್ದಾಳೆ ಅಂತೂ ಅವಳಿಗೆ ಮಾಯಾವತಿ ಅಂತ ಹೆಸರಿಟ್ಟಿದ್ದಾನೆ ಶಂಬರಾಸುರ. ಅಂತೇಳಿದರೆ ರಾಕ್ಷಸನ ಹೆಂಡತಿಯಾಗಿ ಹೋಗು ಅಂತೇಳಿದರೆ ಶಂಬರಾಸುರನ ಹೆಂಡತಿಯಾಗಿ ಈ ರತಿ ಇಲ್ಲಿಗೆ ಬಂದಿದ್ದಾಳೆ. ಅವಳ ಹೆಸರು ಮಾಯಾವತಿ. ಸೊ ಅವಳಿಗೆ ಈ ಶಂಬರಾಸುರ ಹೆಂಡತಿ ಹೌದು ಅಂತೇಳಿದರೆ ಅವನಿಗೆ ಎಷ್ಟು ಹೆಂಡತಿ ಅಂದಿರು? ಬೇಕಾದಷ್ಟು ಹೆಂಡತಿ ಅಂದ್ರಲ್ಲಿ ಇವಳೊಬ್ಬಳು ಹೆಂಡತಿ ಅಂತೇಳಿದರೆ ಈಗ ಏನು? ಅವಳಿಗೆ ಒಂದು ಕೆಲಸ ಕೊಡಬೇಕಲ್ಲ, ಒಬ್ಬರೊಬ್ಬರಿಗೆ ಒಂದಷ್ಟು ಜನ ಹೆಂಡತಿ ಅಂದರಾದರೆ. ಸೊ ಅದಕ್ಕೆ ಏನು ಕೆಲಸ ಕೊಟ್ಟಿದ್ದಾನಂತೇಳಿದರೆ, ನೀನು ಅಡಿಗೆ ಮನೆಯ ಉಸ್ತುವಾರಿ ನೋಡ್ಕೋ ಅಂತ. ಯಾರಿಗೆ? ಈ ಮಾಯಾವತಿಗೆ. ರತಿಯೇ ಮಾಯಾವತಿ ಅಂತೇಳಿದರೆ ಇವಳು ಅಡಿಗೆ ಮನೆಯನ್ನು ನೋಡಿಕೊಳ್ಳುವವಳು ಅಂತೇಳಿದರೆ ಸ್ವತಃ ಅಡಿಗೆ ಮಾಡುವವಳಲ್ಲ, ಅಂದರೆ ಹೆಂಡತಿ ಅಲ್ವಾ. ಹೆಂಡತಿ ಅಂತೇಳಿದರೆ ಏನು? ಅವಳೊಂದು ಸೂಪರ್ವೈಸರ್, ಮ್ಯಾನೇಜರ್ ಅವಳು. ಸೊ ಮ್ಯಾನೇಜರ್ ಅಂತೇಳಿದರೆ ಅಡಿಗೆ ಮನೆಯ ಮ್ಯಾನೇಜರ್. ಶಂಬರಾಸುರ ಮಹಾರಾಜ ಅವನು. ಸೊ ಅರಮನೆಯಲ್ಲಿ ಅಡಿಗೆ ಮನೆ ಅಂತೇಳಿದರೆ ರಾಜಂದು ಅಡಿಗೆ ಮನೆ ಅದು. ಅದರಲ್ಲಿ ಮ್ಯಾನೇಜರ್, ಉಸ್ತುವಾರಿ ನೋಡ್ಕೊಳ್ಳೋದು ಯಾರು ಅಂತ ಹೇಳಿದರೆ ಈ ಮಾಯಾವತಿ ರತಿದೇವಿ. ಆದ್ದರಿಂದಲೇ ಆ ಮೀನಿನ ಹೊಟ್ಟೆ ಸೀಳಿ ಆ ಮಗು ಸಿಕ್ಕಿದಾಗ, ಅಪೂರ್ವವಾದ ಮಗು, ಸುರೂಪಿಣಂ ಮಗು ಸಿಕ್ಕಿದಾಗ ಕುಮಾರಕಂ ಶಂಬರಾಸುರ ತೆಗೆದು ತನ್ನ ಪ್ರೀತಿಯ ಮಡದಿ ಯಾರು? ಮಾಯಾವತಿ ಅಂದರೆ ರತಿದೇವಿ ಹತ್ರ ತೆಗೆದುಕೊಟ್ಟ. ಅದು ಯಾಕೆ ಕೊಟ್ಟ? ಅಡಿಗೆ ಮನೆಯಲ್ಲಿ ತಾನೇ ಅದನ್ನು ಓಪನ್ ಮಾಡಿರೋದು, ಅದರ ಹೊಟ್ಟೆ. ಸೊ ಅಡಿಗೆ ಮನೆಯದ್ದು ಉಸ್ತೂರಿ ಯಾರಿದ್ದಾಳೆ? ಅವಳೇ ರತಿದೇವಿ, ಮಾಯಾವತಿಯೇ ಇದ್ದಾಳೆ. ಹಾಗೆ ನೋಡಿ, ಈಗ ಒಂದೊಂದು ಈ ದೇವರದ್ದು ಲೀಲೆ ನೋಡಿ. ಅಂದರೆ ಹೆಂಡತಿಯ ಕೈಗೆ ಗಂಡ ಬಂದ. ಅಲ್ಲಲ್ಲ, ನೀವು ಹೆಂಡತಿ ಕೈಗೆ ಗಂಡ ಬಂದ ಅಂತ ಹೇಳೋದು ಹೌದು. ಅದು ಬಂದದೀಗ ಮಗು ಅಂತೇಳಿದರೆ ದೊಡ್ಡ ಗಂಡ ಅಲ್ಲ, ಮಗು ಬಂದದ್ದು ಸರಿ. ಒಂದು. ಎರಡನೇದು, ಅವನು ಏನು ಈಗ ಅವಳು ಶಂಬರಾಸುರನ ಹೆಂಡತಿ ಅಲ್ವಾ, ಏನು ಮನ್ಮಥನ ಹೆಂಡತಿ ಏನು ಇಲ್ಲ ಇವಳು ಅಂತೇಳಿ ಅದಕ್ಕೆ ಕೂಡ ಹೇಳ್ತಾರೆ ಮುಂದಕ್ಕೆ. ಏನಂತ ಹೇಳಿದರೆ ಭಾಗವತದಲ್ಲಿ ಅದು ಬರ್ತದೆ, ಅದು ಕತೆ. ಏನಂತ ಹೇಳಿದರೆ ಅವಳು ಮಾಯಾ ಕಲ್ತು ಬಿಟ್ಲು. ಆದರೆ ಅವನ ಹತ್ರ ಶಂಬರಾಸುರನ ಹತ್ರ ಕಲ್ತ್ಲೋ ಅಥವಾ ಬೇರೆ ರೀತಿಯಲ್ಲಿ ಕಲ್ತ್ಲೋ ಅಂತ ಕಲ್ತಿದ್ದಾಳೆ ಅವಳು ರತಿದೇವಿ, ಮಾಯಾವತಿ. ಅವಳಿಗೆ ಅದಕ್ಕೆ ಹೆಸರು ಮಾಯಾವತಿ ಅಂತೇಳಿ. ಅವಳು ಆ ಮಾಯೆಯನ್ನು ಉಪಯೋಗಿಸಿಕೊಂಡು ತನ್ನ ಪ್ರತಿಕೃತಿಯನ್ನಾಗಿ ಮಾಡಿಬಿಟ್ಟು ಶಂಬರಾಸುರನ ಹತ್ರ ಕಳಿಸಿದ್ದಾಳೆ. ಅಂದರೆ ತನ್ನ ಪಾವಿತ್ರ್ಯವನ್ನು ಉಳಿಸಿಕೊಂಡಿದ್ದಾಳೆ ರತಿದೇವಿ. ಅದು ಮುಂದಕ್ಕೆ ಬರ್ತದೆ ಆ ಕತೆ. ಸೊ ಹೀಗೆ ವಶಂ ವಿರಿಂಚ ಶಾಪತೋ, ಬ್ರಹ್ಮದೇವರ ಶಾಪದಿಂದಾಗಿ ಅವಳು ಜಗಾಮ ಶಂಬರಸ್ಯ. ಸೊ ಅವಳು ಶಂಬರಾಸುರನ ಹತ್ತಿರ ಹೋಗಿದ್ದಾಳೆ. ಶಂಬರಾಸುರನ ಪತ್ನಿಯಾಗಿ ರಾಕ್ಷಸ ಜನ್ಮ ಅವಳಿಗೆ ಹೊಂದಿಬಿಟ್ಟು ಅವಳು ಅಂದರೆ ರಾಕ್ಷಸನ ಜನ್ಮ ಅಂದರೆ ಶಾಪದಿಂದ ಅವಳಿಗೆ ರಾಕ್ಷಸಿಯಾಗಿ ಮಾಯಾವತಿಯಾಗಿ ಶಂಬರಾಸುರನ ಪತ್ನಿಯಾಗಿ ಅಲ್ಲಿ ಅಡಿಗೆ ಮನೆಯ ಉಸ್ತುವಾರಿ ನೋಡಿಕೊಳ್ಳುವವಳಾಗಿ ಇದ್ದಾಳೆ. ಆಗ ಏನು ಮಾಡಿದ ಶಂಬರಾಸುರ ಅಂದರೆ ರೆಡಿಯಾಗಿರುವಂಥದ್ದು ಅಡುಗೆ ಮನೆಯಲ್ಲೇ ಓಪನ್ ಮಾಡಿದ್ದಾರೆ ಮೀನಿನ ಹೊಟ್ಟೆ, ಮಗು ಸಿಕ್ಕಿದೆ, ಅಪೂರ್ವವಾದ ಮಗು. ಅಲ್ಲೇ ಯಾರು ಹೆಂಡತಿ ಇದ್ದಾಳೆ, ಉಸ್ತುವಾರಿ ನೋಡ್ಕೊಳ್ಳುವಂಥ ಹೆಂಡತಿ ರತಿದೇವಿ ಮಾಯಾವತಿ, ತೆಗೆದುಕೊಟ್ಟು ಬಿಡ್ತಾನೆ. ನೀನಿಟ್ಟುಕೋ ಈ ಮಗುವನ್ನು, ಸ್ಪೆಷಲ್ ಮಗು ಅಂತೇಳ್ಕೊಂಡು ಸ್ಪೆಷಲ್ ಮಗುವನ್ನು ಸ್ಪೆಷಲ್ ಹೆಂಡತಿಗೆ ಕೊಟ್ಟಿದ್ದಾನೆ. ಅಲ್ಲಿಗೆ ಎಷ್ಟಾಯಿತು? 187ನೇ ಶ್ಲೋಕ ಆಯಿತು. 188ನೇ ಶ್ಲೋಕ ಮಾಡಿಬಿಡುವ ವೈಲರೆ. 188ನೇ ಶ್ಲೋಕ. ಪುರಾಹಿ ಪಂಚಘರ್ತ್ ಕಾಂ ನಿಶಮ್ಯ ಕಂಜ ಚೋದಿತಾಂ
ಜಹಾಸ ಪಾಶತಾತ್ಮಜಾಂ ಶಶಾಪತಾಂ ತತಸ್ತ್ವಜಃ. ಅಂದ್ರೆ ಬ್ರಹ್ಮ ಹಾಗಾದ್ರೆ ರತಿ ಯಾಕೆ ಶಾಪ ಕೊಟ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಏನಾಗಿತ್ತು ಅಂದ್ರೆ ಬ್ರಹ್ಮ ರತಿಗೆ ದ್ರೌಪದಿಯ ಕಥೆ ಹೇಳ್ತಾ ಇದ್ದಂತೆ. ಅಂದ್ರೆ ದ್ರೌಪದಿ 5 ಜನ ಗಂಡಂದಿರುಳ್ಳವಳು ಅಂತ ಹೇಳಿದಾಗ ಆ ಕಥೆಯನ್ನು ಕೇಳಿ ರತಿಯು ನಕ್ಕು ಬಿಟ್ಟಳಂತೆ. ಅದರಿಂದ ಸಿಟ್ಟುಗೊಂಡ ಬ್ರಹ್ಮ ಆ ರತಿಗೆ ಅಸುರದಿಂದ ದೂಷಿತಳಾಗುವಂತ ಶಾಪ ಕೊಟ್ಟಿದ್ದನು. 188. ಪುರಾಹಿ ಪಂಚಭರ್ತೃಕಾಂ ನಿಶಮ್ಯ ಕಂಜಜೋದಿತಾಂ ಜಹಾಸ ಪಾರ್ಷತಾತ್ಮಜಾಂ ಶಶಾಪತಾಂ ತತಸ್ತ್ವಜಃ. ಪುರ ಅಂತೇಳಿದರೆ ಕಥೆ. ಏನು ಕಥೆ? ಪಂಚಭರ್ತೃಕಾಂ. ಪಂಚಭರ್ತೃಕಾಂ ಯಾರು? ಪಂಚಭರ್ತೃಕಾಂ ಅಂದರೆ 5 ಜನ ಗಂಡ ಇರುವಂಥವಳು ಪಂಚಭರ್ತೃಕಾಂ. ಯಾರು? ಪಾಂಚಾಲಿ. ಪಾರ್ಷತಾತ್ಮಜಾಂ 2ನೇ ಲೈನಲ್ಲುಂಟು. ಪಾರ್ಷತ ಅಂತ ಹೇಳಿದರೆ ದೃಪದ. ಸೊ ಪಾರ್ಷದ ಅವನ ಹೆಸರು. ಸೊ ಪಾರ್ಷತ ಆತ್ಮಜಾಂ ದೃಪದನ ಮಗಳು. ಯಾರು? ದ್ರೌಪದಿ, ಪಾಂಚಾಲಿ. ಸೊ ಪಾಂಚಾಲಿ ಅಂತ ಹೆಸರು ಬಂದದ್ದು ಕೂಡ ಹಾಗೆ. ಏನದು? ಪಂಚಭರ್ತೃಕಾಂ ಪಾಂಚಾಲಿ ಅಂತ. ಸೊ ಅವಳ ಕತೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸೊ ಕೇಳುವವರಲ್ಲಿ ರತಿದೇವಿ ಎದುರುಗಡೆ ಕೂತಿದ್ದಾಳೆ. ನಿಶಮ್ಯ 5 ಜನ ಹೆಂಡತಿಯರ ಅವಳಿಗೆ ಅಂತ ಹೇಳಿಬಿಟ್ಟು ಹೇಳಿದ್ಯಾರ ಕತೆ? ಕಂಜಜ ಉದಿತಾಂ. ಕಮ್ ಅಂದರೆ ನೀರು, ಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು, ಕಮ್ ಅಂದರೆ ಕೆಸರು ಅಂತಲೂ ಆಗುತ್ತೆ. ಕೆಸರಿಂದ ಹುಟ್ಟಿದ್ದು ಯಾವುದು? ಕಮಲ. ಸೊ ಕಂಜ ಅಂದರೆ ಕಮಲ, ಕಂಜ ಜ ಅಂದರೆ ಕಮಲದಲ್ಲಿ ಹುಟ್ಟಿದ ಚತುರ್ಮುಖ ಬ್ರಹ್ಮದೇವರು ಉದಿತಾಂ ಹೇಳಿದ ಕತೆ ಹೇಳ್ತಾ ಇದ್ದರು. ದ್ರೌಪದಿಯ ಕತೆ ಹೇಳ್ತಾ ಇದ್ದರು. ಅವಳಿಗೆ 5 ಜನ ಗಂಡಂದಿರು. ಇವಳು 5 ಜನ ಗಂಡಂದಿರಂತ ಕೇಳಿದ್ದು ಜೋರು ನಕ್ಕುಬಿಟ್ಲು. ಜಹಾಸ. ಜಹಾಸ ಅಂದರೆ ಹ ಅಂತೇಳಿ ನಗುದು. ಸೊ ಅಂತೇಳಿದರೆ ಹೆಣ್ಮಕ್ಳು ಅದೇ ರೀತಿ ನಗುವುದಿಲ್ಲ ಜನರಲ್ಲಿ. ಆದರೆ ರತಿದೇವಿಗೆ ಏನೋ ಒಂದು ಸ್ಪೆಷಲ್ ಆಗಿಬಿಡ್ತು. ಅಂತೇಳಿದರೆ 5 ಜನ ಗಂಡಂದಿರ ಅಂತೇಳಿದರೆ ಹೇಗೆ ಅಂತ ಅದನ್ನು ಎಣಿಸ್ಕೊಂಡು ಅವಳು ಜೋರು ನಕ್ಕು ಬಿಟ್ಲು. ಜಹಾಸ ಅಂತೇಳಿದರೆ ಅವಳು ನಕ್ಕಿದ್ದಂದರೆ ಸಾಮಾನ್ಯದ್ದಲ್ಲ, ಜೋರಾಗಿ ನಕ್ಕಿದ್ದು ಅಂತೇಳಿದರೆ ಎಲ್ಲರ ಗಮನ ಸೆಳೆಯುವಂಥ ನಗು ಇತ್ತು. ಬ್ರಹ್ಮದೇವರು ನೋಡಿದರು. ಅರೆ ಏನು ವಿಷಯ ಅಂತ ಅರ್ಥ ಮಾಡಿಕೊಳ್ಳುವ ಮೊದಲು ನಗಲಿಕ್ಕೆ ಶುರು ಮಾಡಿದ್ಲಲ್ಲ, ಎಂಥ ಒಂದು ಕೆಟ್ಟ ಜಾತಿ ಅಂತ ತಿಳ್ಕೊಂಡು ಏನು ಮಾಡಿದ? ರತಿದೇವಿ ದೇವತೆಯಲ್ಲಿ ಒಬ್ಬಳಾದರೂ ಕೂಡ ಬ್ರಹ್ಮದೇವರಿಗೆ ಏನಾಯಿತು? ಯಾರಿಗೂ ಬಿಡೋದಿಲ್ಲ ಬ್ರಹ್ಮದೇವರು. ಅಲ್ಲಿ ಶಾಪ ಕೊಟ್ಟೇ ಬಿಟ್ರು. ಏನಂತ? ಶಶಾಪ ತಾಂ. ಆ ರತಿದೇವಿಯನ್ನು ಶಾಪ ಕೊಟ್ಟರು. ಏನು? ತತಃ ತು ಅಜಃ. ಅಜಃ ಅಂತೇಳಿದ್ರೆ ಬ್ರಹ್ಮದೇವರು ಏನಂತ? ಶಶಾಪ ಅಂತೇಳಿದರೆ ನೀನು ಹೋಗಿ, ಅದು ಹಿಂದಿನ ಶ್ಲೋಕದಲ್ಲಿ ಬಂದಿದೆ, ಶಂಬರಸ್ಯ ಜಗಾಮ, ರಾಕ್ಷಸನ ಪತ್ನಿಯಾಗಿ ಹೋಗು. ಶಂಬರಾಸುರನ ಪತ್ನಿಯಾಗಿ ಹೋಗಿಬಿಟ್ಲು. ನೋಡಿದರೆ ನೆಕ್ಸ್ಟ್ ಮೊಮೆಂಟಲ್ಲಿ ಶಂಬರಾಸುರನ ಮನೆಯಲ್ಲಿದ್ದಾಳೆ ಅವನ ಪತ್ನಿಯಾಗಿ ಅನ್ನುವಂಥದ್ದು. ಸೊ ಆದ ಕಾರಣ ಬ್ರಹ್ಮದೇವನು ರತಿದೇವಿಗೆ ಶಾಪವನ್ನು ಕೊಟ್ಟಿದ್ದ. ಸೊ ಅಲ್ಲಿಗೆ ಏನೆಲ್ಲ ಆಯಿತು ಅಂತೇಳಿದರೆ ಕಥೆಯಲ್ಲಿ ಈಗ 188ನೇ ಶ್ಲೋಕಕ್ಕೆ, ಹಿಂದೆ ದ್ರೌಪದಿಯು ಪಂಚಪತಿಯರನ್ನು ಹೊಂದಿದವಳು ಎಂದು ಬ್ರಹ್ಮ ಹೇಳಿದ್ದನ್ನು ಕೇಳಿ ರತಿ ಅಪಹಾಸ್ಯ ಮಾಡಿದ್ದಳು. ಜಹಾಸ. ಅದಕ್ಕೆ ಯಾರು ಪಂಚಪತಿಯರನ್ನು ಹೊಂದಿದ್ದು? ಪಾರ್ಷತಾತ್ಮಜಾಂ ದೃಪದನ ಮಗಳು ಪಾಂಚಾಲಿ 5 ಜನ ಗಂಡಂದಿರನ್ನು ಹೊಂದಿದವಳು ಪಂಚಭರ್ತೃಕಾಂ. ಇದನ್ನು ಕೇಳಿ ನಿಶಮ್ಯ ಕಂಜಜ ಉದಿತಾಂ ಬ್ರಹ್ಮದೇವರು ಹೇಳಿದ ಈ ಕಥೆಯಲ್ಲಿ ಒಂದೇ ಸಲಕ್ಕೆ ನಕ್ಕು ಬಿಟ್ಲು ರತಿದೇವಿ. ಒಂದೇ ಸಲಕ್ಕೆ ಯಾವಾಗಲೂ ಅಂದರೆ ಆ್ಯಕ್ಷನ್ ಮಾಡಬಾರ್ದು, ಏನು ವಿಷಯ ಅಂತ ತಿಳ್ಕೋಬೇಕು. ಅಂದರೆ ನಾವೇ ಎಣಿಸ್ಕೊಂಡು ಅದು ನಿಮಗೆ ಎಣಿಸ್ಕೊಳ್ಳಿಕ್ಕೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಅಂದರೆ ನಾನು ಹಾಗೆ ಎಣಿಸ್ಕೊಂಡೆ. ಯಾಕೆ ಎಣಿಸ್ಕೊಂಡ್ರಿ? ನಿಮ್ಗೆ ಯಾರು ಹೇಳಿದ್ದಾರೆ ಎಣಿಸ್ಕೊಳ್ಳಿಕ್ಕೆ? ಹೀಗೆ ರತಿ ಅಪಹಾಸ್ಯ ಮಾಡಿದ್ದಳು. ಅದಕ್ಕೆ ಬ್ರಹ್ಮ ಅವಳಿಗೆ ಶಾಪ ನೀಡಿದ. ತಾಂ ಶಶಾಪ ಅಜಃ. ಅಜಃ ಅಂದರೆ ಬ್ರಹ್ಮದೇವರು, ಅವಳಿಗೆ ತಾಂ ಶಶಾಪ ಅಂದರೆ ತತಃ ಅಲ್ಲಿಂದ ಶಾಪ ಕೊಟ್ಬಿಟ್ಟ.
ಸೊ ಹೀಗೆ ಏನಾಯಿತು 188ನೇ ಶ್ಲೋಕ. ಸೊ ಒಟ್ಟಾರೆ ಹೇಳುವುದಿದ್ದರೆ ಈಗ ಏನಾಯಿತು ಅಂತೇಳಿದರೆ, ಈ ಶಂಬರಾಸುರನಿಗೆ ಯಾರು ಮೃತ್ಯುವೋ ಅದು ಅವನ ಮನೆಯಲ್ಲೇ ಬಂತು. ಎರಡನೇದ್ದು, ರತಿದೇವಿಗೆ ಶಾಪದ ಪ್ರಕಾರ ಅವಳು ಹೋಗಿದ್ದಾಳೆ ಶಂಬರಾಸುರನ ಪತ್ನಿಯಾಗಿ, ಅಲ್ಲೇ ಅವಳ ಗಂಡ ಬಂದ. ಸೊ ಗಂಡ ಹೆಂಡತಿಯ ಅವರದ್ದು ಮಿಲನ ಆಯಿತು. ಇಲ್ಲಿ ಯಾರು ಸಾಯಬೇಕೋ ಯಾರು ಸಾಯಿಸಬೇಕೋ ಅವರ ಮಿಲನವೂ ಆಗಿದೆ. ಸೊ ಏನು ದೇವರದ್ದು ಲೀಲೆ ಅಂತ ನೋಡಿ ಅಂತ ಹೇಳಿದರೆ, ದೇವರ ಲೀಲೆನೇ ಹೀಗೆ. ಅಂದರೆ ನೀವು ಎಣಿಸ್ಕೋಬೋದು ಇದೆಲ್ಲ ಮೊದಲು ನಡೀತಾ ಇತ್ತು, ಈಗ ಎಲ್ಲಿ ನಡೀತದೆ ಅಂತ. ಈಗಲೂ ನಡೀತದಲ್ಲ, ಈಗಲೂ ಏನು ನಡೆಯೋದಿಲ್ವಾ? ಮೊನ್ನೆ ಯಾವುದು ನಿಮ್ಮ ಅಹಮದಾಬಾದ್ನಲ್ಲಿ ಆದ ಇದರಲ್ಲಿ ಅವರು 2-3 ಜನ ಅವರಿಗೇನಾಗಿದೆ, ಅವರು ಹೋಗಿ ಅವ್ರದ್ದು ಪೇಪರ್ ವರ್ಕ್ ಆಗಲಿಲ್ಲ ಅಂತ, ಅವರಿಗೆ ಲಂಡನ್ನಿಗೆ ಹೋಗಲಿಕ್ಕೆ ಪೇಪರ್ ವರ್ಕ್ ಯಾವುದೋ ಏನೋ ವೀಸಾ ಮತ್ತೊಂದು ಇನ್ನೊಂದೆಲ್ಲ ಏನೋ ಹೆಚ್ಚು ಕಡಿಮೆ ಉಂಟು, ಅದು ಸರಿ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ ಪ್ಯಾಸೆಂಜರ್ಸು, ಅಯ್ಯೋ ಈಗ ಅದನ್ನು ಸರಿ ಮಾಡಲಿಕ್ಕೆ ಟೈಮ್ ಇಲ್ಲ, ಈಗ ಫ್ಲೈಟಿಗೆ ಲೇಟ್ ಆಗ್ತದೆ, ನೀವು ನಮ್ಮನ್ನು ಹೇಗಾದರೂ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂತ ಹೇಳಿದರೆ ಅದನ್ನು ಒಂದು ಎಕ್ಸ್ಪ್ಲನೇಷನ್ ಬರೆದು ಅದಕ್ಕೊಂದು ಇದು ಮಾಡಿ, ಬಾಕಿ ವಿಷಯ ಎಲ್ಲ ಕೊಟ್ಟಿದ್ದೇವಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ, ಅದನ್ನು ನೀವು ಸರಿ ಮಾಡಿಸ್ಕೊಂಡು ಬರಬೇಕು, ಇಲ್ಲದಿದ್ದರೆ ನಾವು ನಿಮಗೆ ಎಂಟ್ರಿ ಕೊಡೋದಿಲ್ಲ ಅಂತ ಏನು ಮಾಡಿದರು, ವಾಪಸ್ ಕಳಿಸಿಬಿಟ್ರು. ಆ ವಿಮಾನ ಅಲ್ಲಿ ಬಿತ್ತು. ಅಂದರೆ ಭಗವಂತನ ಲೀಲೆ ಈಗಲೂ ನಡೀತಾ ಇದೆ ಅಂತೇಳಿದರೆ, ಇವರು ಹೋಗಿದ್ದರೆ ಒಂದು ವೇಳೆ ಅಂತೇಳಿದರೆ ಇವರು ಎಣಿಸ್ಕೊಂಡ್ರಂತೆ, ನಾವೀಗ ಗಣಪತಿ ಪೂಜೆ ಮಾಡಿದ್ದಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಅದರಲ್ಲಿ ಏನೋ ಒಂದು ಮಿಸ್ಟೇಕನ್ನು ಕಂಡು ಹಿಡಿದು ನಮ್ಮನ್ನು ಗಣಪತಿ ರಕ್ಷಿಸಿದ. ಒಬ್ಬರೊಬ್ಬರಿಗೆ ಒಂದೊಂದು ದೇವರು ರಕ್ಷಿಸ್ತಾರೆ. ಸೊ ಹೀಗೆ ಲೀಲೆಗಳು ನಡೀತಾನೇ ಇದೆ ಭಗವಂತಂದು. ಸೊ ಆ ರೀತಿಯಲ್ಲಿ ಇದು ಆವತ್ತು ಮಾತ್ರ ಅಲ್ಲ, ಈಗಲೂ ಲೀಲೆಗಳು ನಡೀತಾವೆ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.